ಹಾಯ್ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ರಂಜು ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲಾನಿಂಗ್ ಆಗಿದೆ. ನಮಗೆ ಐಡಿಯಾನೇ ಇರಲಿಲ್ಲ. ಇವಾಗ ನಾನು ಮಧ್ಯಾಹ್ನ ಆಂಟಿ ಮನೆಗೆ ಹೋಗಿದ್ವಿ. ಅವಾಗ ಹೇಳಿದ್ರು ಈ ಥರ ಬಂದು ಹೋಗು, ಚೆನ್ನಾಗಿರುತ್ತೆ, ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ. ಸರಿ ಅಂತ ಹೇಳಿ ನಾನು ನಮ್ಮ ಮನೆಯವರು ಮಗು 3 ಜನನೂ ಹೊರಡೋದ ಅಂತ ಡಿಸೈಡ್ ಮಾಡಿಕೊಂಡು, ಸೊ ಇನ್ನೇನು ಹೋಗೋದಕ್ಕೆ ಇನ್ನೊಂದು 3 ಅವರ್ಸ್ ಇತ್ತು ಅಷ್ಟೇ. ಅಷ್ಟರಲ್ಲಿ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೊದಲನೇದಾಗಿ ಹೋಗಿದ್ದಂತಹ ಪ್ಲೇಸು ಕಲ್ಲತ್ಗಿರಿಗೆ ನಾವು ದೇವ್ರನ್ನ ಕರ್ಕೊಂಡು ಬಂದಿದ್ವಿ. ದೇವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಅಲಂಕಾರಗಳೆಲ್ಲ ಮಾಡಿ ನಾವು ನೀರಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ಡ್ರೆಸ್ಸಿಂಗ್ ರೂಮ್ ಇರುತ್ತೆ, ಅಲ್ಲೇ ಬಟ್ಟೆಗಳೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಳಂತೂ ನೀರಿಗೆ ಇಳಿತಾನೆ ಇರಲಿಲ್ಲ, ಯಾಕಂದರೆ ಅವಳಿಗೆ ಸಿಕ್ಕಾಪಟ್ಟೆ ಭಯ ನೀರಂದರೆ. ಹಾಗಾಗಿ ಜೊತೆಗೆ ಸ್ವಲ್ಪ ಬೇಗ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಕೋಲ್ಡು ಇತ್ತು. ಹಾಗಾಗಿ ನಾವು ಏನು ಮಾಡಿದ್ವಿ, ಮೇಲ್ಗಡೆನೆ ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲೆಲ್ಲ ಸರಿಯಾಗಿ ಸ್ನಾನ ಮಾಡಲಿಲ್ಲ ಅಂದ್ಬಿಟ್ಟು ಅಂದರೆ ಕಳಸ ಹೊರೋರೆಲ್ಲ ಚಿಕ್ಕ ಮಕ್ಕಳು ಕಳಸ ಹೊತ್ತಾಗ ಅವ್ರಿಗೆ ದೇವ್ರು ಬರುತ್ತೆ ಅಂತ ಅಂತಾರೆ. ಸೊ ಅವ್ರು ಬಂದ್ಬಿಟ್ಟು ನನ್ನ ಮಗಳಿಗೆ 3 ಟೈಮ್ಸ್ ನೀರನ್ನ ಹುಯ್ದಿದ್ದು. ಯಾಕೆ ಅಂತ ಅಂದರೆ ಅವಳು ಮೇಲ್ಗಡೆ ಬೀಳುವಂಥ ನೀರಿಗೆ ತಲೆ ಕೊಟ್ಟಿಲ್ಲ ಸರಿಯಾಗಿ ಅನ್ನೋ ರೀಸನ್ಗೆ 3 ಟೈಮ್ ಬಂದ್ ಆಗ್ತದೆ. ಹಾಗೆ ನಾವು ಕಲ್ಲತ್ಗಿರಿ ವೀರಭದ್ರ ಸ್ವಾಮಿಗೆ ಉಪ್ಪು ಮತ್ತು ಬೆಲ್ಲವನ್ನ ಆರತಿ ಮಾಡಿ ನೀರಲ್ಲಿ ಬಿಟ್ವಿ. ಉಪ್ಪು ಬಿಡೋದು ಏನು ರೀಸನ್ಗೆ ಅಂತಂದರೆ, ನಮ್ಗೆ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಉಪ್ಪಿನ ಥರ ಕರ್ಗೋಗ್ಲಿ ಅನ್ನೋ ರೀಸನ್ಗೋಸ್ಕರ ನಾವು ಉಪ್ಪನ್ನ ಬಿಡ್ತೀವಿ. ಮತ್ತು ಬೆಲ್ಲವನ್ನು ಬಿಟ್ವಿ. ಬೆಲ್ಲ ಏನಕ್ಕೆ ಬಿಡ್ತಾರೆ ಅಂತ ಅಂದರೆ, ಆ ಬೆಲ್ಲದ ಥರ ಸಿಹಿ ನಮ್ಮ ಜೀವನದಲ್ಲಿ ಬರ್ತಾ ಇರಲಿ ಅನ್ನೋ ರೀಸನ್ಗೋಸ್ಕರ ಬೆಲ್ಲವನ್ನು ಹಾಕ್ತಾರೆ. ಮತ್ತು ಹಾಗೆ ಹಾಲನ್ನು ಸಹ ಹಾಕ್ತಾರೆ. ಹಾಲಿನ ಥರ ನಮ್ಮ ಜೀವನದಲ್ಲಿ ಎಲ್ಲ ತುಂಬಿ ತುಳುಕ್ಲಿ ಅನ್ನೋ ರೀಸನ್ಗೋಸ್ಕರ, ಹಾಲು ಥರ ಉಕ್ಲಿ ಅನ್ನೋ ರೀಸನ್ಗೋಸ್ಕರ ಹಾಲನ್ನು ಹಾಕ್ತಾರೆ. ನಮಗೆ ಹಾಲು ಸಿಕ್ಕಿಲ್ಲ, ಹಾಗಾಗಿ ಉಪ್ಪು ಮತ್ತು ಬೆಲ್ಲವನ್ನೇ ನಾವು ಬಿಟ್ವಿ. ಹಾಗೆ ಕಲ್ಲತ್ಗಿರಿ ವೀರಭದ್ರ ಸ್ವಾಮಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಹಾಗೆ ನಾವು ಈ ನಂದಿ ಬಾಯಿಂದ ಬರ್ತಾ ಇರುವಂಥ ನೀರನ್ನು ಸ್ವೀಕಾರ ಮಾಡಿ ಮತ್ತು ತಲೆ ಮೇಲೆ ಹಾಕೊಂಡ್ವಿ. ನಾನು ಮೇಲ್ಗಡೆ ಹೋಗಿ ನಂದಿ ಬಾಯಿ ಒಳಗಡೆ ಹೇಗೆ ನೀರು ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು ಅಂತ ಹೋದೆ. ಬಟ್ ಅಲ್ಲಂತೂ ನನಗೆ ಹೇಗೆ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಸರಿ ಅಂತ ಹೇಳ್ಕೊಂಡು ನಾವು ಅಲ್ಲಿಂದ ವಾಪಸ್ ಹೊರಡಬೇಕಲ್ಲ, ಹಾಗಾಗಿ ದೇವ್ರ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ವಾಪಸ್ ಬಂದ್ವಿ. ಸೊ ನೋಡಿ, ಇದೇ 3 ದೇವರು. ಒಂದು ಲಕ್ಷ್ಮೀ ದೇವಿ, ಒಂದು ಓಂ ಶಕ್ತಿ, ಒಂದು ಚೌಡೇಶ್ವರಿ. ಕಳಸ ಹೊರುವಂಥವರೆಲ್ಲ ಚಿಕ್ಕ ಮಕ್ಕಳುಗಳೇನೆ.